ಶ್ರೀ ಹರೀಶ್ ಪೂಜಾರ್ಗೆ ಬಂಧುಗಳೇ, ಇದೀಗ ಬದಮಾಡಿಕೊಳ್ಳೋಣ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ತಮ್ಮ ಮುಂದೆ. ಶ್ರೀ ಗುರುಭ್ಯೋ ನಮಃ. पूज्याय राघवेंद्राय सत्य धर्मरताय च भजतां कल्पवृक्षाय नमतां कामधेनवे. ಇವತ್ತಿನ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಡಾಕ್ಟರ್ ಪರಮ ಪೂಜ್ಯ ಶ್ರೀ 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 1008 ಶ್ರೀಮತ್ ಸುಭದೇತರ ತೀರ್ಥ ಶ್ರೀಪಾದಂಗಳವರು, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವರ ಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳು, ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರೆ, ಅದೇ ರೀತಿ ಜ್ಯೋತಿ ಪ್ರಜ್ವಲಿತ ಮಾಡಿದಂತಹ ನಮ್ಮ ಧರ್ಮಸ್ಥಳ ಮಠದ ಸಂಸ್ಕೃತಿ ಉಪಾಧ್ಯಕ್ಷರು, SDM ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ವಿಶೇಷ ಆಮಂತ್ರಿತರು ಮತ್ತು ಇವತ್ತು ನಮ್ಮ ಜೊತೆಗೆ ಈ ಒಂದು ಅತ್ಯಂತ ಪವಿತ್ರವಾದಂಥ ಒಂದು ಪ್ರಶಸ್ತಿಯನ್ನು ಗೌರವವನ್ನು ಪಡೆದಂಥ ಎಲ್ಲರಲ್ಲಿ ನಮಸ್ಕರಿಸಿ, ಎಲ್ಲರಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ತಂದೆ ತಾಯಂದಿರಲ್ಲಿ ಹಿರಿಯರಲ್ಲಿ ನಮಸ್ಕರಿಸಿ, ಬಹುಶಃ ನಾನು ತಿಳ್ಕೊಂಡಿದ್ದೆ ನನ್ನ ಜೀವನದಲ್ಲಿ ನನಗೆ ಯಾವ ಪ್ರಶಸ್ತಿ ಕೊಡೋದು ಯಾರೋ ಅಂತ ಹೇಳಿ. ಯಾಕಂದರೆ ಯಾವಾಗಲೂ ನನ್ನ ಬಗ್ಗೆ ವಿವಾದಾತ್ಮಕ ಅನ್ನೋಂಥ ಶಬ್ದ ನಾನು ಒಡನೆ ಬಂದ್ಬಿಟ್ಟೆ. ಹೀಗಾಗಿ ನಾನು ಪ್ರಶಸ್ತಿನೇ ಸಿಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಹೊರಟಿ ಸಾಧ್ಯ ಈಗ ನನಗೆ ಒಮ್ಮೆ ಇಂಥದ್ದು ಅದು ರಾಯರ ಮಠದ ಆಶೀರ್ವಾದ ಇವತ್ತು ಆಗೈತಂದ್ರೆ ಇನ್ನು ನನಗೆ ಪ್ರಶಸ್ತಿಗಳ ಸುರಿಮಳೆನೇ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ನಮ್ಮಂಥವ್ರಿಗೆ ಪ್ರಶಸ್ತಿ ಕೊಡ್ಲಿಕ್ಕೆ ಯಾರೂ ಧೈರ್ಯ ಮಾಡೋದಿಲ್ಲ, ಸರ್ಕಾರ ಅಂತೂ ಮೊದಲು ಮಾಡೋದಿಲ್ಲ. ಮತ್ತು ಇಷ್ಟು ದಿವಸ ನಮ್ಮ ದೇಶದಲ್ಲಿ ಪ್ರಶಸ್ತಿಗಳು ವ್ಯಾಪಾರ ಆಗ್ತಿತ್ತು. ಭಾರತ ರತ್ನ ಯಾರು ತಗೋತಂದ್ರೆ ಅವರವರೇ ತಗೋತಿದ್ರು, ಯಾರು ಕೊಡೋದೇ ಬೇಡ, ಅವರೇ ಹಾಕೊಂಡು ಅವರೇ ಹಾರ ಹಾಕೊಂಡು ಅವ್ರು ಚಪ್ಪಾಳೆ ಬಿಡ್ತಾರೆ. ಈಗ ನಾವು ಮೋದಿಯವರು ಬಂದಾಗ ನಿಜವಾದಂಥ ಹಿಂದುಳಿದ ದಲಿತರು, ಬಡವರು, ಗುಡ್ಡಗಾಡು ಜನಾಂಗದಲ್ಲಿ ಸೇವೆ ಮಾಡಿದಂಥ ಅನೇಕರಿಗೆ ಪ್ರಶಸ್ತಿ ಸಿಗುವಂಥ ಕಾಲದಲ್ಲಿ ಇವತ್ತು ನನಗೂ ಮೊದಲೇ ಪ್ರಶಸ್ತಿ ಇದೆ. ನನಗೆ ಯಾರು ಪ್ರಶಸ್ತಿ ಕೊಟ್ಟರೆ ತಗೋದೂ ಇಲ್ಲ. ಎಷ್ಟು ಡಾಕ್ಟರೇಟ್ ಅದು ಕೇಳಿದ ಮಾಡಿದ ಹೆಂಗಪ್ಪ ಡಾಕ್ಟರೇಟ್ ಅಂದು 15 ಲಕ್ಷ ಪ್ಯಾಕೇಜ್ ಐತಿ, ಅಲ್ಲಿ ಹೋಗಿ 2 ನೈಟ್ 3 ಡೇ ಇಲ್ಲಿದ್ದ ಚೈನೆ ಹೊಡೆದು ಒಂದು ಹೆಣ್ಣು ಹಿಡ್ಕೊಂಡು ಬಂದು ಇಲ್ಲಿ ಡಾಕ್ಟರೇಟ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಬರ್ಕೊಂಡು ಅಡ್ಡಾಡು. ನನಗೆ ಯಾವ ಯೂನಿವರ್ಸಿಟಿಯವರು ನಿಮ್ಮ ಡಾಕ್ಟರೇಟ್ ಬೇಡ, ಸುರಗಾರ ಬೇಡ, ನಾನು ಹಿಂಗೆ ಹೋಗ್ತೇನೆ. ನನ್ನ ಗಾಡಿ ಎಲ್ಲಿವರೆಗೆ ಅಂದರೆ ಒಂದು ಧರ್ಮ ರಕ್ಷಣೆ, ಒಂದು ಗೋ ಸೇವೆ, ಈ ರಾಜ್ಯದ ಜನರ ಭಾವನೆಗಳನ್ನು ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡೋದು, ಯಾರಿಗೂ ಹಂಚಲಾದೆ ಮಾತಾಡೋದು, ಇಷ್ಟೇ ನಮ್ಮ ಧರ್ಮ. ಯಾರಿಗೂ ಮುಲಾಜಿಲ್ಲ, ಏನೂ ಇಲ್ಲ. ಗುರುಗಳ ಆಶೀರ್ವಾದ ಹೇಳಿದ್ರು ಗುರುಗಳು ನನಗೆ ಬಂದಲ್ಲಿ ದೂರಿಂದ ನೋಡಿದ್ಮೇಲೆ ಹೇಳಿದ್ರು, ಹಿಂದೂ ಹುಲಿ ಬನ್ನಿ ಅಂತಂದ್ರು. ಸಾಕು, ಇದಕ್ಕಿಂತ ಹೆಚ್ಚಿಗೆ ಗುರುಗಳಿಂದ ಇಂಥ ಒಂದು ಪ್ರಶಸ್ತಿ, ಒಂದು ಆಶೀರ್ವಾದ ಸಿಕ್ಕ ಮೇಲೆ ಕರ್ನಾಟಕದಲ್ಲಿ ಧರ್ಮಸ್ಥಳ ವಿಚಾರ ಬಂದಾಗ ಭಾಳ ಗಟ್ಟಿಯಾಗಿ ನಾವು ಮಾತಾಡಿದೆ. ಹಿಂದ ಮುಂದೆ ಇಲ್ಲ, ಅವ್ರು ಯಾರಾದ್ರೂ ಒದ್ದು ಒಳಗೆ ಹಾಕತ್ತೆ ಹೇಳಿದ್ರೆ ಕಡೆಗೆ ಏನಾಯ್ತು, ಸತ್ಯನೇ. ಅಂಥ ಒಂದು ಧರ್ಮಕ್ಕೆ ಇವತ್ತು ಕಂಟಕ ಇದೆ ಈ ರಾಜ್ಯದಲ್ಲಿ, ದೇಶದಲ್ಲಿ. ಧರ್ಮವನ್ನು, ಸನಾತನ ಧರ್ಮವನ್ನು ಯಾವ ರೀತಿ ಅಪಮಾನ ಮಾಡಬೇಕು, ಯಾವ ರೀತಿ ಅಪವಿತ್ರ ಮಾಡಬೇಕು ಅಂತ ಒಂದು ದೊಡ್ಡ ಈ ನಾಸ್ತಿಕ ಮತ್ತು ಕಮ್ಯುನಿಸ್ಟ್ ವಿಚಾರವಾದಿಗಳು ದೇಶದಲ್ಲಿ ಯಾವಾಗಲೂ ಅಪಪ್ರಚಾರ, ಧರ್ಮದ ಬಗ್ಗೆ, ಎಲ್ಲ ದೇವರ ಬಗ್ಗೆ ಮಾಡುವಂಥ ಕಾಲದಲ್ಲಿ ನಾವು ಗಟ್ಟಿಯಾಗಿ ಅದೇ ಒಂದು ಉತ್ತರ, ಅದೇ ಡೈರೆಕ್ಟ್ ಕೊಡ್ಬೇಕು. ನಾವೇನು ತಿಳ್ಕೊತೀವಿ, ಏನ್ರಿ ಅದೆಲ್ಲ ಹೊಲಸಿದೆ, ಕೆಸರಲ್ಲಿ ನೀವು ಕಲ್ಲು ಹೋಗಿದ್ರೆ ಮೈ ಮೇಲೆ ಸಿಡಿತದೆ, ಏನೆಲ್ಲ ಸಿಡಿದ್ರೆ ಸಿಗಲ್ಲ.
ಗಾಡಿಯಾಗ ಹೋಗಿ ಬಿದ್ದು ಅವ್ನು ಬರೋಬ್ಬರಿ ಕಟ್ಟೋದು ಹೋಗಿ ಗಂಗಾ ನದಿ ಹೋಗಿ ಆಗ ಜಳಕ ಮಾಡಿಬಿಟ್ರೆ ಎಲ್ಲ ಸ್ವಚ್ಛಾಗಿ ಹೋಗ್ತವೆ. ಅದಕ್ಕೆ ಧರ್ಮವನ್ನು ರಕ್ಷಣೆ ಮಾಡುವಾಗ ಅಪರಾಧಗಳು ಇವತ್ತು ಬರ್ತವೆ. ಅದಕ್ಕೆ ಯಾವುದಕ್ಕೂ ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಪ್ರಶಸ್ತಿ ಸಿಕ್ಕಿದೆ. ಇನ್ನು ಬಹಳ ನನ್ನ ಜೀವನ ಒಂದು 15 ವರ್ಷ, ಇನ್ನು 15 ವರ್ಷ ನಾನು ನಿರ್ಣಯ ಮಾಡಿದ್ದೀನಿ ಇಲ್ಲಿ ರಾಯರ ಸನ್ನಿಧಾನದಲ್ಲಿ ಈ ದೇಶಕ್ಕಾಗಿ, ಧರ್ಮಕ್ಕಾಗಿ, ಗೋ ರಕ್ಷಣೆಗಾಗಿ ಹಣ ತಿನ್ನೋದ್ರ ಸಲುವಾಗಿ ರಾಜಕಾರಣ ಮಾಡೋಲ್ಲ, ಇಡೀ ನನ್ನ ಜೀವನ ಸಮಾಜಕ್ಕಾಗಿ ಸಮರ್ಪಣೆ ಮಾಡ್ತೇನೆ ಅಂತ ರಾಯರಲ್ಲಿ ಬೆಳ್ಕೊಂಡು ಇವತ್ತು ನನ್ನ ಕರೆದು ಗೌರವಿಸಿದಂಥ ಎಲ್ಲರಲ್ಲಿ ಇವತ್ತು ನೋಡಿ ಜಾತಿ ಮತ ಪಂಥ ಎಲ್ಲೂ ಇಲ್ಲ. ಇವತ್ತು ಎಲ್ಲ ಸಮುದಾಯದವರಿಗೆ ಪೂಜ್ಯರು ಇವತ್ತು ಅಸ್ಪೃಶ್ಯತೆ ಹೋಗಲಾಡಿಸುವಂಥದ್ದು ಎಲ್ಲರ ಜವಾಬ್ದಾರಿ. ಎಲ್ಲರೂ ನಾವೆಲ್ಲ ಒಂದಾಗದೇ ಇದ್ದರೆ, ಸನಾತನ ಧರ್ಮೀಯರು ಎಲ್ಲರೂ ಒಂದಾಗದಿದ್ದರೆ ಭಾರತಕ್ಕೆ ಇವತ್ತು ಭವಿಷ್ಯ. ಅಂಥ ಕೆಲಸ ಪೂಜ್ಯರು ಇವತ್ತು ಮಾಡಿದ್ದಾರೆ. ಅವ್ರ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.